ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ನೀವಿವತ್ತೆಲ್ಲ ತಮ್ಮನೆಲ್ಲ ನೋಡಿರ್ಬೋದು ನನ್ನ ರಾಧಾಕೃಷ್ಣನ. ನಾನು ನಿಮಗೆಲ್ಲ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಮತ್ತು ನಾನು ಹೇಗೆ ರಾಧಾಕೃಷ್ಣನ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ನನಗದೇನೋ ಒಂಥರ ಖುಷಿ, ಕೃಷ್ಣನ ಅಲಂಕಾರ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ನನ್ನ ಹತ್ರ ಒಂದು ಚಿಕ್ಕ ಬಾಲಕೃಷ್ಣ ಕೂಡ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾನು ಕೃಷ್ಣನ ವಿಗ್ರಹ ಮತ್ತು ರಾಧಾ ವಿಗ್ರಹನ ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ ನನಗೆ ತುಂಬಾ ಕಮ್ಮಿ ಬೆಲೆಗೆ ಇದು ಸಿಕ್ಕಿದ್ದು. ಮೀಶೋದಲ್ಲಿ ಈ ಪ್ರಾಡಕ್ಟ್ ನನಗೆ 924 ರೂಪಾಯಿಗೆ ಸಿಕ್ತು. ಇದು ಮಾರ್ಬಲ್ ವಿಗ್ರಹ, ನೋಡ್ತಾ ಇದ್ದರೆ ನಿಜವಾಗ್ಲೂ ಡಿವೈನ್ ಫೀಲ್ ಬರುತ್ತೆ. ನಾನಿಲ್ಲಿ ಕೃಷ್ಣನಿಗೆ ಕಾಲ್ಗೆಜ್ಜೆ ಮತ್ತು ಕೈಬಳೆ ಮತ್ತು ಕಿವಿ ಓಲೆ ಆಗಿ ಒಂದು ಸ್ಟೋನ್ ಇರುವಂಥ ಸ್ಟಿಕ್ಕರ್ನ ಯೂಸ್ ಮಾಡಿದ್ದೀನಿ. ನೋಡ್ಬೋದು, ಕೃಷ್ಣನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ರಾಧಾ ಕೈಬಳೆಗೆ ನಾನು ಬೀಡ್ಸ್ನ ಯೂಸ್ ಮಾಡಿದ್ದೆ, ಸ್ಟಿಕ್ಕರ್ ಯೂಸ್ ಮಾಡಿದ್ದೆ ಹಣೆಗೆ. ಹಾಗೆ ಮೂಗುತಿಗೆ ನೀವು ನೋಡ್ಬೋದು, ನಾನೊಂದು ಸ್ಟಿಕ್ಕರಲ್ಲಿ ಚಿಕ್ಕದಾಗಿ ಒಂದು ಗುಂಡು ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೆ. ಗಮ್ ಹಾಕಿ ಅಂಟಿಸಿದ್ದೀನಿ, ಅದಂತೂ ನಿಜವಾಗ್ಲೂ ಮೂಗುತಿ ಥರನೇ ಕಾಣಿಸ್ತಿತ್ತು. ಹಾಗೆ ಉಂಗುರ ಅದೆಲ್ಲ ಸ್ಟಿಕ್ಕರಲ್ಲೇ ಯೂಸ್ ಮಾಡಿದ್ದೆ. ರಾಧಾಕೃಷ್ಣ ಪೋಷಾಕ್ನ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಪಿಂಕ್ ಕಲರಲ್ಲಿ ಚೂಸ್ ಮಾಡಿದ್ದೆ. ಇದರಲ್ಲಿ ವೆರೈಟಿ ಕಲರ್ಸ್ ಕೂಡ ಇದೆ. ಕೃಷ್ಣನಿಗೆ ನಾನು ಚಿಕ್ಕದಾಗಿ ಗಂಧ ಕೂಡ ಹಚ್ಚಿದ್ದೀನಿ, ನೀವು ನೋಡ್ಬೋದು. ಹಾಗೆ ನಾನು ಮೊದಲು ದುಪ್ಪಟ್ಟನ ಹಾಕ್ಕೊಳ್ತಿದ್ದೀನಿ. ಹುಷಾರಾಗಿ ಹಾಕ್ಕೋಬೇಕು, ಅದು ತುಂಬ ದೊಡ್ಡದಿತ್ತು ದುಪ್ಪಟ್ಟ. ಧೋತಿ ಕೂಡ ತುಂಬ ಕ್ಯೂಟಾಗಿತ್ತು. ನೋಡಿ, ನಾನಿಲ್ಲಿ ಹಾಕ್ತಾಯಿದ್ದೀನಿ. ರಾಧಾಕೃಷ್ಣಗೆ ನಾನು ಹೇರ್ ಕೂಡ ಆರ್ಡರ್ ಮಾಡಿದ್ದೆ. ರೆಡ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ನಾನೊಂದು ಹಾರ ಮಾಡಿದ್ದೆ. ಶ್ರೀಕೃಷ್ಣನ ತಲೆಬಂದಿಗೆ ನಾನು ಗೋಲ್ಡ್ ಮತ್ತು ಪರ್ಲ್ ಸೇರಿಸಿ ಒಂದು ತಲೆಬಂದಿ ಮಾಡಿದ್ದೀನಿ. ನೋಡ್ಬೋದು ನೀವು, ತುಂಬ ಕ್ಯೂಟಾಗಿದೆ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಚಂದ ಅಲಂಕಾರ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಈಗ ರಾಧಾನ ಅಲಂಕಾರ ಮಾಡೋಣ ಬನ್ನಿ. ರಾಧಾಗ ಅಲಂಕಾರ ಮಾಡೋದು ಅಂದರೆ ನನಗೆ ಇನ್ನೂ ಇಷ್ಟ ಆಗುತ್ತೆ. ರಾಧಾಗೆ ಸ್ಕರ್ಟ್, ದುಪ್ಪಟ್ಟ, ಹಾಗೆ ಮೊದಲು ನಾನು ಸ್ಕರ್ಟ್ ಹಾಕ್ತಿದ್ದೀನಿ. ಸ್ಕರ್ಟ್ ತುಂಬ ದಪ್ಪ ಇರೋದ್ರಿಂದ ಆ ಕೈ ಹತ್ರ ಸ್ವಲ್ಪ ಸೇರಿಸೋದು ತುಂಬ ಕಷ್ಟ ಆಯಿತು. ಆದರೂ ಕಷ್ಟಪಟ್ಟು ಸ್ವಲ್ಪ ಸೈಡಿಗೆ ಸರಿಸ್ಕೊಂಡು ಸೇರಿಸಿದ್ರೆ ಆಗುತ್ತೆ. ಈ ದುಪ್ಪಟ್ಟನ ನಾನು ಫೋಲ್ಡ್ ಮಾಡಿಕೊಂಡು ರಾಧಾಗೆ ಹಾಕ್ತಾಯಿದ್ದೀನಿ. ಎರಡು ಫೋಲ್ಡ್ ಮಾಡಿ ಮತ್ತೆ ಎರಡಕ್ಕೂ ಜಾಯಿಂಟ್ ಮಾಡ್ತಾ ಇದ್ದೀನಿ ಪಿನ್ನದಲ್ಲಿ. ಯಾಕೆ ಅಂದರೆ ಈ ದುಪ್ಪಟ್ಟ ತುಂಬಾ ಅಗಲ ಇದೆ. ಈ ವಿಗ್ರಹಗಳು 7 ಇಂಚ್ ಇದೆ, ಆದರೆ ಈ ಬಟ್ಟೆ ತುಂಬ ದೊಡ್ಡದು ಅನಿಸುತ್ತೆ. ಅದಾಗೂ ಕೂಡ ನಾನು ರೆಡ್ ಮತ್ತು ಗೋಲ್ಡ್ ಬೀಟ್ ಸೇರಿಸಿ ಒಂದು ಹಾರನ ಮಾಡಿದ್ದೀನಿ. ಅದೇ ರೀತಿ ಇದೆ. ಕೃಷ್ಣಂಗೆ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಮಾಡಿದ್ದೆ. ರಾಧಾ ಕೂದಲು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಸ್ಟೋನ್ಸ್ ಮತ್ತು ಬೀಟ್ಸ್ ಎಲ್ಲ ಹಾಕಿದ್ದಾರೆ. ನೀವು ನೋಡ್ಬೋದು, ಮಧ್ಯದಲ್ಲಿರುವಂಥ ಸ್ಟೋನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ನಾನು ಇಯರಿಂಗಿಗೆ ನಾನು ಸ್ಟಿಕ್ಕರ್ಸ್ನ ಇಡ್ತಾಯಿದ್ದೀನಿ. ಹಾಗೆ ನವಿಲ್ ಗರಿನ ನಾನು ಒಂದು ಆರೆಂಜ್ ಕಲರ್ ಬಾಟಲಲ್ಲಿ ಇಟ್ಟಿದ್ದೆ. ನನ್ನ ಬಾಲಕೃಷ್ಣಂಗೆ ನಾನು ಕೊಳಲು ಕೂಡ ಮಾಡಿಟ್ಟಿದ್ದೆ. ಹಾಗೆ ನನ್ನ ಬಾಲಕೃಷ್ಣನ ನೀವು ನೋಡಿದ್ರಲ್ವ, ತುಂಬ ಚಿಕ್ಕದಾಗಿದೆ, ಆದರೂ ಕ್ಯೂಟಾಗಿದೆ. ಬಾಲಕೃಷ್ಣಂಗೆ ನಾನೇ ತೊಟ್ಲು ಕ್ರಾಫ್ಟ್ ಮಾಡಿ ಕೃಷ್ಣಂಗೆ ನಾನು ತೊಟ್ಲು ಕೂಡ ತೊಗೊಂಡಿದ್ದೀನಿ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ಅಲಂಕಾರ ಕಂಪ್ಲೀಟ್ ಆದಮೇಲೆ ನನ್ನ ರಾಧಾಕೃಷ್ಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದಕ್ಕಿಂತ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.